ದೊಡ್ಡ ಚಾಲೆಂಜಿಂಗ್ ಎಲ್ಲರಿಗೂ ನಮಸ್ತೆ. ಒಂದು ದೊಡ್ಡ ಸಿನಿಮಾ, ಯಾಕಂದರೆ ಅದು ಏನು ಹೇಳೋದು ಗೊತ್ತಾ, ಭಯಂಕರ ಎಮೋಷ್ನಲಿ ಫೀಲಿಂಗ್ ಆಗ್ತಾಯಿದೆ. ಸತೀಶ್ ಸರ್ ಅಯ್ಯೋ ಸೀರಿಯಸ್ ಆಗಿ ಹೇಳ್ತೀವಿ, ದೊಡ್ಡ ಚಾಲೆಂಜ್ ತೊಗೊಂಡಿದ್ದಾರೆ. ಸಪ್ತಮಿ ಅವರಂತೂ ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ಇವಾಗೆಲ್ಲ ಬರೋ ಹೀರೋಯಿನ್ಸ್ಗಳ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಗ್ಲಾಮರಾಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಆ ಬಾಲ್ಡೆಡ್ಡಲ್ಲಿ ಆ ಹೋಲ್ ಸಿನಿಮಾನೂ ಅಲ್ಲಿ ಒಂದು ಟೇಕಪ್ ಆಗಿದೆ, ನೆಕ್ಸ್ಟ್ ಲೆವೆಲ್ಲು. ಮತ್ತು ದೊಡ್ಡ ಮೆಸೇಜ್ ಇದೆ ಸಿನಿಮಾದಲ್ಲಿ. ಇವಾಗ ಬರ್ತಾ ಇರೋ ಸಿನಿಮಾಗಳು ನೋಡ್ತಾ ಇದ್ರೆ ಎಲ್ಲದಕ್ಕೂ ಚಾಲೆಂಜಿಂಗ್ ಆಗಿದೆ. ಮತ್ತು ಯಾರು ಮೇಲೂ ಕೀಲಿಲ್ಲ. ಮತ್ತು ಕ್ರಾಂತಿಯ ಒಂದು ಕಿಚ್ಚು ಊರನ್ನೇ ಬಂದು ಬದಲಾಯಿಸಿದೆ ಅಂತ ಹೇಳ್ಬಿಟ್ಟು ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಈ ಕ್ರಾಂತಿಗೋಸ್ಕರ ಬಂದು ಸಿನಿಮಾ ನೋಡಬೇಕು. ನಿಮಗೋಸ್ಕರ ತೆಗೆದಿದ್ದೀವಿ, ತುಂಬ ಅದ್ಭುತವಾಗಿ ತೆಗೆದಿದ್ದೀವಿ. ಎಲ್ಲ ಮನೆ ಮಾತಾಗಬೇಕು ಈ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಸತೀಶ್ ಸರ್ಗೆ ದೊಡ್ಡ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಇದು ತುಂಬ ಒಂದು ಎಮೋಷ್ನಲ್ ಮೂಮೆಂಟು. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀವಿ ಸತೀಶ್ ಸರ್ ಎಷ್ಟು ಡೆಡಿಕೇಟೆಡ್ ಆಗಿ ಎಷ್ಟು ಕಷ್ಟಪಟ್ಟು ಸಿನಿಮಾನ ಉಳಿಸ್ಕೊಂಡಿದ್ದಾರೆ ಅಂತ. ಮಧ್ಯ ಹಣದ ಸಮಸ್ಯೆ ಆಗ್ಬೋದು ಅಥವಾ ಡೈರೆಕ್ಟರ್ ಅವರು ತೀರ್ಕೊಂಡಿರೋದಾಗ್ಬೋದು, ಎಲ್ಲ ಒಟ್ಟಾರೆ ಪಿಕ್ಚರ್ನ ಅವ್ರು ಹೆಗಲ ಮೇಲೆ ಹಾಕ್ಕೊಂಡು ಇವತ್ತು ರಿಲೀಸ್ ಮಾಡಿದ್ದಾರೆ ಅಂದರೆ ನಮಗೆ ಸಿಕ್ಕಾಪಟ್ಟೆ ಒಂದು ಎಮೋಷ್ನಲ್ ಮೂಮೆಂಟು. ಯಾಕಂದರೆ ಆ ಸ್ಟ್ರಗಲ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ ನಾವು. ಸೊ ಕಂಗ್ರ್ಯಾಚುಲೇಷನ್ ಅದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರು ಎಲ್ಲರೂ ಬಂದು ಪ್ರೀಮಿಯರಲ್ಲಿ ಸಿನಿಮಾ ಸಕ್ಕತ್ತಾಗಿದೆ, ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ, ಅದೇ ಕ್ಲೀಶೆ ಆಗಿಬಿಟ್ಟಿದೆ. ಬಟ್ ಈ ಸ್ಟ್ರಗಲ್ನ ನನ್ನ ಪಿಕ್ಚರ್ ನೋಡ್ತಾ ಫುಲ್ ಎಮೋಷ್ನಲ್ ಆಗಿದೆ ಸರ್. ಅದಕ್ಕೆ ಸರ್ ಕಮ್ಮಿ ನೋಡಿದರೆ ತುಂಬ ಹತ್ತಿರದಿಂದ ನೋಡಿದ್ವಿ. ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ಸಪ್ತಮಿ ಅವ್ರ ಬಗ್ಗೆ, ಸತೀಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ, ವಿಷುವಲ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲ ಟಾಪ್ ಮ್ಯಾಚ್ ಸಖತ್ತಾಗಿತ್ತು. ಒಂದು ಒಟ್ಟಾರೆ ಎಕ್ಸ್ಪೀರಿಯನ್ಸು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತುಂಬ ಹೊಸದಾಗಿತ್ತು. ಆ್ಯಂಡ್ ಅವರಂತೂ ಸಿಕ್ಕಾಪಟ್ಟೆ ಬೋಲ್ಡಾಗಿ ಮಾಡಿದ್ದಾರೆ, ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲ ಫಸ್ಟ್ ರಿಲೀಸ್ ಆಗ್ತಾ ಇದ್ದಂಗೆ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನಿಮಗೆ ಸಿನಿಮಾ ಇಷ್ಟ ಆದರೆ ನೀವು 4 ಜನಕ್ಕೆ ಹೇಳ್ತೀರಾ, ಬಟ್ ನೀವು ಬಂದು ಸಿನಿಮಾ ನೋಡೋದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಸತೀಶ್ ಮತ್ತು ಇಡೀ ತಂಡಕ್ಕೆ. ಒಬ್ಬ ಹೀರೋ ಆದವನು ಒಂದು ಸಿನಿಮಾ ತನ್ನ ಹೆಗಲ ಮೇಲೆ ಹಾಕೊಂಡಿರ್ತಾನೆ, ಅದು ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿ ಹೊರ್ತಾನೆ ಅನ್ನೋದನ್ನು ಬಹುಶಃ ನಾನು ಭಾಳ ಹತ್ತಿರದಿಂದ ನೋಡಿದ್ದು ಸತೀಶ್ ಅವರು ಈ ಸಿನಿಮಾಗೆ ತಗೊಂಡಂತಹ ಜವಾಬ್ದಾರಿಯಿಂದ. ಒಬ್ಬ ಹೀರೋ ಆಗಿ ಸಾಲದಕ್ಕೆ ಎಲ್ಲ ಜವಾಬ್ದಾರಿಗಳನ್ನ ಹಾಕ್ಕೊಂಡು ಒಬ್ಬ ಲಿರಿಕ್ ರೈಟರ್ ಆಗಿ ಅಷ್ಟೇ ಇಲ್ಲದೆ ಪ್ರಮೋಷನು ಮತ್ತೊಂದು ಎಲ್ಲದನ್ನು ಅಷ್ಟು ಪ್ರೀತಿಯಿಂದ ಮಾಡೋದಿದೆಯಲ್ಲ, ಅದು ಬಹುಶಃ ನಮಗೆಲ್ಲ ಒಂದು ಮಾದರಿ ಸತೀಶ್ ಅವರು. ಅದು ಗೆಳೆಯರಾದರೂ ನಾನು ನಿಮಗೆ ಈ ಮಾತು ನಾನು ಹೇಳಲೇಬೇಕು, ಇಲ್ಲ ಅದು ಕಲಿಯೋದಿದೆ ಆ ವಿಚಾರದಲ್ಲಿ ಡೆಫಿನೆಟ್ಲಿ. ಇದನ್ನೆಲ್ಲ ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಒಂದು ಎಲ್ಲರ ಬದುಕೂ ಒಂದು ಹೋರಾಟ ಅನ್ನೋದಿರ್ತದೆ. ಇದು ಅಶೋಕನ ಹೋರಾಟದ ಕತೆ. ನಾವೇನು ಮಾತಾಡೋದಿಲ್ಲ, ಸಿನಿಮಾ ಮಾತಾಡುತ್ತೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರ್ಗಳಿಗೆ ಸಿನಿಮಾ ನೋಡಿ. ಇವನು ಹೇಳ್ದಂಗೆ ನೀವೊಬ್ಬರು ನೋಡಿದ್ರೆ ನೀವೇ ಇನ್ನೂ 4 ಜನಕ್ಕೆ ಹೇಳ್ತೀರಾ. ಮತ್ತು ಬಿಗ್ ಕಂಗ್ರ್ಯಾಚುಲೇಷನ್ ಸಪ್ತಮಿ. ಸಿನಿಮಾಯಿಂದ ಸಿನಿಮಾಗೆ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಮತ್ತು ಇಡೀ ತಂಡ, ಸಂಪತ್ ಅವರು, ಯಶ್ ಶೆಟ್ಟಿ ಮತ್ತು ಲವಿತ್ ಅವರ ಛಾಯಾಗ್ರಹಣ, ಮೇಕಿಂಗ್ ಬಹಳ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ಇದನ್ನು ಪೂರ್ಣಚಂದ್ರ ತೇಜಸ್ವಿ. ಸೊ ಇಡೀ ಪೂರ್ತಿ ಏನಂತ ಹೇಳ್ತಾರೆ, ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ದ ರೈಸ್ ಆಫ್ ಅಶೋಕ ಒಂದು ಅದ್ಭುತವಾದಂಥ ಹೋರಾಟದ ಕಥೆ, ಅದ್ಭುತವಾದಂಥ ಆ್ಯಕ್ಷನ್ ಡ್ರಾಮಾ, ಅದ್ಭುತವಾದಂಥ ಎಮೋಷನಲ್ ಡ್ರಾಮಾ. ಮನಸ್ಸಿಗೆ ಭಾಳ ಹತ್ತಿರ ಆಗುವಂಥ ಸಿನಿಮಾ. ಅದೇ ಒಂದು ಬರೀ ಪರ್ಫಾರ್ಮೆನ್ಸಿಂದನೇ ಪಾತ್ರಗಳಿಂದ ಲೀಡಿಂದ ಒಬ್ಬ ಸ್ಟಾರ್ ನಟರಾಗಿ ಬೆಳೆದಿರೋರಲ್ಲಿ ನನಗೆ ತುಂಬ ಇಷ್ಟ ಆಗೋರು ಅಂದರೆ ಸತೀಶ್. ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸಿಂದ ಒಂದು ಸ್ಟಾರನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ಸಿನಿಮಾಲೂ ಕೂಡ ನನಗೆ ಈ ಕಾಲಿಮ್ ಅಭಿನಯ ಕ್ಷೇತ್ರ ಫಾರ್ ಅ ರೀಸನ್. ಐ ಥಿಂಕ್ ಈ ಸಿನಿಮಾ ನೋಡಿದಾಗಲೂ ನನಗೆ ತುಂಬ ಇಷ್ಟ ಆಗ್ತಾರೆ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಹೊಂದಿರುವಂಥ ಒಂದು ಸಿನಿಮಾ. ಸಪ್ತಮಿ ಅವರಾಗಿರ್ಬೋದು, ತಮ್ಮನ್ನು ತಾವು ಪಾತ್ರಕ್ಕೆ ಒಗ್ಗಿಸ್ಕೊಂಡಿರುವಂಥ ರೀತಿ. ನನಗೆ ಟ್ರೈಲರು ಮತ್ತು ಹಾಡುಗಳು ನೋಡಿದಾಗಲೇ ಭಾಳ ಇಷ್ಟ ಆಯಿತು. ಸಿನಿಮಾ ನೋಡಿದಾಗ ಇನ್ನೂ ಭಾಳ ಇಷ್ಟ ಆಯಿತು. ಎಷ್ಟು
ಕ್ಯಾರೆಕ್ಟರ್ಗಳು ಒಂದೊಂದು ಪಾತ್ರಗಳನ್ನ ಎಷ್ಟು ನೀಟಾಗಿ ಡಿಸೈನ್ ಮಾಡಿರೋ ರೀತಿ ಇದೆಯಲ್ಲ ಅದು ಭಾಳ ಇಷ್ಟ ಆಗುತ್ತೆ ಸಿನಿಮಾಗೆ. ಸಂಪದಣ್ಣ ನೀವು ನೋಡಿರ್ತೀರ, ಪೋಷಕ ಕಲಾವಿದರಾಗಿ ನೋಡಿರ್ತೀರ ಸಂಪತ್ತವ್ರನ್ನ. ಈ ಸಿನಿಮಾದಲ್ಲಿ ಒಬ್ಬ ಅದ್ಭುತವಾದಂಥ ವಿಲನ್ನಾಗಿ ನೋಡ್ತೀರ. ಯಶವಂತ್ ಶೆಟ್ಟಿ ಅವ್ರನ್ನ ನೋಡಿರ್ತೀರ, ಅವರು ಕೂಡ ಅದ್ಭುತವಾದಂಥ ಪರ್ಫಾರ್ಮ್ ಮಾಡಿದ್ದಾರೆ. ಸುಮಾರಷ್ಟು ಜಗಪ್ಪ ತುಂಬ ಅದ್ಭುತವಾದಂಥ ಕಲಾವಿದರ ದಂಡೇ ಇದೆ ಸಿನಿಮಾ. ಶುರುವಿಂದ ಕೊನೆ ತನಕ ತುಂಬ ಇಂಟೆನ್ಸಾಗಿ ಕಟ್ಕೊಟ್ಟಿದ್ದಾರೆ ಆ ಹೋರಾಟದ ಕಥೆಯನ್ನು. ಬಹುಶಃ ಇದು ಆ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಇದು ಒಬ್ಬರು ಹೋರಾಟದ ಕಥೆ ಅಲ್ಲ, ಅಥವಾ ಒಂದು ಸಮುದಾಯದ ಹೋರಾಟದ ಕಥೆ ಅಲ್ಲ, ಇದು ಎಲ್ಲರೂ ಹೋರಾಟದ ಕಥೆ. ಎಲ್ಲರ ಬದುಕಲ್ಲಿ ಬದಲಾವಣೆಗಳಿಗೋಸ್ಕರ ಹೊಡೆದಾಡುವಂಥ ಒಂದು ಕಥೆ. ಅದು ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಆದಷ್ಟು ಬೇಗ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಹಾಕಿಸ್ಕೊಳ್ತೀನಿ. ಇವತ್ತು ಆ್ಯಕ್ಚುಲಿ ಸೆಲೆಬ್ರಿಟಿ ಶೋ ಅನ್ನೋಕ್ಕಿಂತ ಇವತ್ತು ನಾವು ಮಾಡಿದ್ದು ಮೇಜರಾಗಿ ಗೆಳೆಯರು, ನನ್ನ ಇಷ್ಟಪಡೋರು, ಮತ್ತು ಈ ಸಿನಿಮಾ ಕೆಲಸ ಮಾಡಿದವ್ರು ಸಾಕಷ್ಟು ಜನ, ಸಾವಿರಾರು ಜನ ಕೆಲಸ ಮಾಡಿದ್ರು. ಇವತ್ತು 580 ಆಡಿನಲ್ಲಿ 580 ಜನ ಸೀಟ್ ಇರೋದು, ನಿಂತ್ಕೊಂಡು ಜನ ಸಿನಿಮಾ ನೋಡಿದ್ರು. ಅಂದರೆ ಒಂದು 600ಕ್ಕೂ ಜಾಸ್ತಿ ಇದ್ರು. ಪಕ್ಕದಲ್ಲಿ ಒಂದು ಶೋ ಮಾಡಿದ್ರು, ಒಂದು 200 ಜನ. ಆ್ಯಂಡ್ ಹೈದರಾಬಾದಲ್ಲಿ ಒಂದು ಶೋ ನಡೀತಾ ಇದೆ, ಈ ಕಡೆ ಮೈಸೂರಲ್ಲಿ ನಡೀತಾ ಇದೆ, ಎಲ್ಲ ಕಡೆ ಫುಲ್ಲಾಗಿದೆ. ಆ್ಯಂಡ್ ಖುಷಿ ವಿಷಯ ಏನಂತಂದರೆ, ನನಗೆ ಇದ್ದಿದ್ದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ತೊಗೊಂಬಂದು ಸ್ಕ್ರೀನ್ ಮೇಲೆ ನಿಲ್ಲಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ ಇದೆ. ಅದನ್ನು ಮಾಡಿದ್ದೀನಿ. ಇವತ್ತು ಏನು ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೋ ಅವ್ರ ದೊಡ್ಡತನ ಅದು. ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಇಷ್ಟೊಂದು, ಆ್ಯಂಡ್ ಜನ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಗೆ ಇದೇ ಸಕ್ಸಸ್ಸು. ಅಂದರೆ ಇಲ್ಲಿ ತೊಗೊಂಬಂದು ನಿಲ್ಲಿಸಿದ್ದೀವಿ ಸಿನಿಮಾ ಅನ್ನೋದೇ ನಮ್ಗೆ ಸಕ್ಸಸ್ಸು. ಆಂಧ್ರದಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅನ್ನೋದೇ ನಮ್ಮ ಸಕ್ಸಸ್ಸು. ಇದ್ರ ಮೇಲ್ಗಡೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ, ನಿಮ್ಮ ಕೈಗೆ ಸಿನಿಮಾ ನಡೀತಾ ಇದ್ದೀವಿ, ನೀವು ಹೇಳಬೇಕು, ನಾವು ಹೇಳೋದಲ್ಲ. ಇವತ್ತು ನಮಗೊಂದು ಸಾರ್ಥಕ ಕ್ಷಣ. ತುಂಬ ಫೈಟ್ ಮಾಡಿ ಹೋರಾಟ ಮಾಡಿ ತೊಗೊಂಬಂದಿರುವಂಥ ಸಿನಿಮಾ ಇದು. ಆ ಹೋರಾಟ ಸಿನಿಮಾನೇ ನನ್ನ ಹೋರಾಟ ಕೂಡ. ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪಕ್ಕಾ ಸೆನ್ಸಿಬಲ್ ಆಗಿರುವಂಥ ಒಂದು ಕಮರ್ಷಿಯಲ್ ಮೂವಿ ಇದು. ನೀವೆಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಇದು ಟಿ.ಕೆ. ದಯಾನಂದ್ ಅವರ ಕತೆ. ಅವ್ರು ಫಸ್ಟು ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟು ನಂಜನಗೂಡಲ್ಲಿ ನಡೆದಿರೋ ಕತೆ ಇದು. ಅದನ್ನು ಇಟ್ಕೊಂಡು ಅವರು ಈ ಏನೋ ಓವರಾಲ್ ಕತೆನ ಹೆಣೆದಿದ್ದಾರೆ. ಅದಾದಮೇಲೆ ನಾವು ಮಾಡಿ ಸ್ಕ್ರೀನ್ ಪ್ಲೇ ಆಗಲಿ ಮತ್ತೊಂದಾಗಲಿ ನಾವು ಸೇರಿಕೊಂಡ್ವಿ ಎಲ್ಲರ ಜೊತೆಯಾಗಿ ಸೇರಿ ಟೀಮ್ ವರ್ಕ್ ಥರ ಮಾಡಿದ್ದು. ಆ್ಯಂಡ್ ಆ ಕತೆ ಹೊಸದು ಅನ್ನಿಸ್ತು ನನಗೆ ಕೇಳಿದ ತಕ್ಷಣ. ಅಫ್ಕೋರ್ಸ್ ಇದೊಂದು ಕತೆ ಹೇಳ್ಬೋದಲ್ವಾ, ಯಾಕೆ ಹೇಳ್ಬಾರ್ದು? ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಇದು ಕಮರ್ಷಿಯಲ್ ಸಿನಿಮಾನೇ. ಬಟ್ ಈ ಥರದೊಂದು ಸೆನ್ಸಿಬಲ್ ಆಗಿರೋ ಕತೆನ ಜನಕ್ಕೆ ತಲುಪಿಸ್ಬೇಕು, ಹೇಳಬೇಕು ಅಂತ ಹಠ ತೊಟ್ಟು ನಿಂತ್ಕೊಂಡ್ವಿ. ಅದು ಇವತ್ತಾಗಿದೆ. ರಿಯಲ್ ಲೈಫಲ್ಲೂ ಭಾಳ ಮುಖ್ಯನೇ ಕೂದಲು. ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೊಂದು ದೊಡ್ಡ ಮಾಫಿಯಾ ಇತ್ತು, ಆ ರಿಯಲ್ ಇನ್ಸಿಡೆಂಟ್ ಅದು. ಯಾರೋ ಒಬ್ಬ ಸತ್ಯಗಳನ್ನ ತೋರಿಸಿದ್ದೀವಿ ಅಷ್ಟೇ. ಏನಂದ್ರೆ ಉತ್ಪ್ರೇಕ್ಷೆ ಏನಿಲ್ಲ, ಸತ್ಯ ತೋರಿಸಿದ್ದೀವಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಇಸ್ ಡೆಫಿನೆಟ್ಲಿ ರೈಸ್ ಆಫ್ ಇಷ್ಟು ಒಳ್ಳೆ ಕಂಟೆಂಟ್. ಅಂದರೆ ಈ ಒಂದು ವರ್ಷನ್ ಆಫ್ ಸತೀಶ್ ಸರ್ ನಾನು ಇವತ್ತವರೆಗೂ ನೋಡಿಲ್ಲ. ವೆರಿ ಆನೆಸ್ಟ್ಲಿ ನಾನು ಈ ವರ್ಷನ್ ಆಫ್ ಸತೀಶ್ ಸರ್ ನೋಡಿಲ್ಲ. ಕಂಟೆಂಟ್ ಆಗಲಿ ಇಲ್ಲ ಸ್ಟೋರಿ ರೈಟಿಂಗ್ ಆಗಲಿ ಇಲ್ಲ ಕಥೆ ಆಗಲಿ ಎಲ್ಲವೂ ಕೂಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ನನಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸಪ್ತಮಿ ಅವರಿಗೆ. ಇಟ್ ಇಸ್ ನಾಟ್ ಈಸಿ ಫಾರ್ ಅ ವುಮೆನ್ ಟು ಪೋರ್ಟ್ರೇ ದ್ಯಾಟ್ ವೇ. ಏನೇ ರಿವೀಲ್ ಮಾಡಿದ್ರು ಇದು ರಿವೀಲಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಐ ಕಂಗ್ರ್ಯಾಚುಲೇಟ್ ಹರ್ ಆಲ್ಸೋ ಆ್ಯಂಡ್ ದಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ವಂಡರ್ಫುಲ್ ಫಿಲ್ಮ್ ಸರ್. ಆ್ಯಂಡ್ ಯು ರಿಯಲಿ ರೈಸ್ಡ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನಾಳೆ ಸಿನಿಮಾ ಥಿಯೇಟರಿಗೆ ಬಂದು ದ ರೈಸ್ ಆಫ್ ಅಶೋಕ ಸಿನಿಮಾ ಖಂಡಿತವಾಗ್ಲೂ ನೋಡಿ ಅಂತ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ. ಇಂಥ ಒಳ್ಳೆ ಕಂಟೆಂಟ್ನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರೈಸ್ ಆಫ್ ಅಶೋಕ. ಆ್ಯಕ್ಚುಲಿ ನಂಗೆ ಹೆಂಗೆ ಫೀಲ್ ಆಯಿತು ಅಂದರೆ, ನಾವು ಶನಿವಾರ ಭಾನುವಾರ ಆದರೆ ಉದಯ್ ಟಿ ವಿಲಿ ಹಳೆ ಸಿನಿಮಾಗಳನ್ನ ನೋಡುವಾಗ ಹೆಂಗೆ ಆ ಫೀಲ್ ಕೊಡ್ತಿತ್ತು. ಆ ನಟನೆ ಆಗಲಿ, ಏನೋ ಒಂದೊಂದು ಫ್ರೇಮಲ್ಲೂ ಆ ವ್ಯಾನ್ ಆಗಲಿ, ಆ ಸಂತೆಯಲ್ಲಿ ಇಟ್ಟಿರುವಂಥ ಥಿಂಗ್ಸ್ ಆಗಲಿ, ಹ್ಯಾಟ್ಸ್ ಆಫ್ ಟು ಆರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎವ್ರಿ ಫ್ರೇಮಲ್ಲೂ ಆ ವರ್ಕ್ ಕಾಣಿಸುತ್ತೆ. 70s 80s ಘಟ್ಟದ ಏನು ಒಂದು ಪಿಕ್ಚರೈಸೇಷನ್ ಇದೆ ಅದು ಎವ್ರಿ ಫ್ರೇಮಲ್ಲೂ ಕಾಣಿಸುತ್ತೆ. ಅದಕ್ಕೆಲ್ಲರೂ ಶ್ರಮನೂ ಇದೆ ಅಂತ ಹೇಳ್ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿದೆ, ಸೂಪರಾಗಿದೆ. ಯಾವಾಗಲೂ ತತ್ತರಲೇ ಥರದ ಒಂದು ಡೈಲಾಗ್ಸ್ ತುಂಬ ಕೇಳ್ತಿರ್ತೀವಿ. ಬಟ್ ಈ ಒಂದು ಸಿನಿಮಾದಲ್ಲಿ ತುಂಬ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಂಪತ್ ಸರ್ ಅಂತೂ ವಜ್ರಮುನಿ ಸರ್ ಫೀಲ್ ಕೊಡೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಪ್ತಮಿ ಗೌಡ ಅಂತೂ ತುಂಬ
ತುಂಬ ಕ್ಯೂಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ. ಸೊ ಒಂದೇ ಥರದ ಸಿನಿಮಾ ಅಥವಾ ಒಂದು ಹಳೆ ಕಾಲಕ್ಕೆ ನಾವು ಹೋಗಿ ಆ ಥರದ ಸಿನಿಮಾ ನೋಡಬೇಕು ಮತ್ತು ಆ ಒಂದು ಮೆಸೇಜ್ನ ಎಲ್ರಿಗೂ ಹಂಚಬೇಕು ಅಂತಿದ್ರೆ ದಿಸ್ ಇಸ್ ಅ ರೈಟ್ ಒನ್ ಅಂತ ನನಗೆ ಅನಿಸುತ್ತೆ. ರೈಸ್ ಆಫ್ ಅಶೋಕ ಖಂಡಿತವಾಗ್ಲೂ ಎಲ್ಲರೂ ಮಿಸ್ ಮಾಡದೆ ನಾಳೆ ಹೋಗಿ ಸಿನಿಮಾ ನೋಡಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ 8073516055.